ಈಗಾಗಲೇ ನಾವು ವಿದ್ಯಾರ್ಥಿ ಹೋರಾಟಗಳು ಸಂಘಟನೆಗಳ ಬಗ್ಗೆ ಬಹಳಷ್ಟು ಮಾತನಾಡಿದ್ವಿ ಮತ್ತು ಪ್ರೆಸೆಂಟ್ ಕ್ರೈಸಿಸ್ ಬಗ್ಗೆ ಕೂಡ ಕೆಲವು ಮಾತನಾಡಿದ್ದು. ನಾನು ಆ ವಿದ್ಯಾರ್ಥಿ ಸಂಘಟನೆನ ಮಧ್ಯಕ್ಕೆ ಸ್ವಲ್ಪ ಬೇರೆ ಕಡೆ ನಾವು ಪ್ರೆಸೆಂಟ್ ಕ್ರೈಸಿಸ್ನು ಕೂಡ ಬಂದಿದ್ದರಿಂದ ಅದು ಅಲ್ಲಿಗೆ ಸ್ವಲ್ಪ ಇದಾಯಿತು. ನಾನು ಆಗಲೇ ಹೇಳಿದಾಗೆ ನಾನು ವಿದ್ಯಾರ್ಥಿ ನಾಯಕನಾಗಲಿಕ್ಕೆ ನಾನು ಮುಂಚೆನೇ ನಾನು SSLCಯಲ್ಲಿ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ ಮತ್ತು PUCಯಲ್ಲಿ 2 ವರ್ಷ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ ಮತ್ತು RC ಕಾಲೇಜಿನಲ್ಲಿ ನಾನು ಅಧ್ಯಕ್ಷನಿಗೆ ನಿಂತಾಗ ಮೊದಲನೇ ವರ್ಷದಲ್ಲಿ ಮಂಜೂರ್ ಅವರು ಸೈನ್ಸ್ ಕಾಲೇಜಿನಲ್ಲಿ ಹ್ಯಾಟ್ರಿಕ್ 3 ವರ್ಷ ಆಗಿದ್ದರಿಂದ ನನ್ನ ಸೋಲಿಸಲಿಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತಾ ಬಂದರು. ಅದರಿಂದ ದಿವಾಕರ್ ಹೆಗಡೆ ಏನೋ ವಿದ್ಯಾರ್ಥಿ ನಾಯಕನೂ ಆಗಿರಲ್ಲ, ಹೋರಾಟಗಾರನೂ ಆಗಿರಲ್ಲ, ಬೇಕಂದ್ಬಿಟ್ಟೆ ಅವನು ಒಂದು ರೀತಿ ಭಾಳ ಅನ್ಮೆಚ್ಯೂರ್ಡು ಚೈಲ್ಡಿಶು ಮಿಸ್ಚಿಸ್ ಹುಡುಗನ ಥರ ಕಾಲೇಜಲ್ಲಿದ್ದ. ಅವನ್ನ ಬೇಕಂತಲೇ ಅವರು ಎತ್ಕಟ್ಟಿದ್ರು. ದಿವಾಕರ್ ಹೆಗಡೆ ಮೋಹನ್ ದೇವ್ ಆಳ್ವ, ನಮ್ಮ ಜೀವರಾಜ್ ಆಳ್ವಾರವರ ಅಣ್ಣ, ಅವರು ಮೊದಲು ಜೀವರಾಜ್ ಆಳ್ವಾರ್ ರೂಮಲ್ಲಿ ಇರ್ತಿದ್ರು. ಅವ್ರ ರೂಮಲ್ಲಿ ದಿವಾಕರ್ ಹೆಗಡೆ ಅವ್ರದ್ದೊಂದು ಪ್ರೈವೇಟ್ ಆಟೋ ಇತ್ತು, ಮೋಹನ್ ದೇವ್ ಆಳ್ವಾರ್ದು. ಆ ಆಟೋಲ್ಲಿ ಅವ್ರ ಮಕ್ಕಳನ್ನ ಶಾಲೆಗೆ ಬಿಡೋದು ಮತ್ತು ಅವ್ರ ಮನೆಗೆ ತರಕಾರಿ ತಂದುಕೊಡೋದು, ಆ ರೀತಿಯಾಗಿದ್ದ. ಒಂದು ರೀತಿ ಅವನು ಕೆಟ್ಟ ಹುಡುಗ ಅಂತಲೂ ಆಗೇನು ಆಗಿರಲಿಲ್ಲ, ಒಂದು ರೀತಿ ತಮಾಷೆ ಮಾಡ್ಕೊಂಡು ಮಿಸ್ಚೀಫ್ ಮಾಡ್ಕೊಂಡಿದ್ದ. ಆದರೆ ಆ ಹುಡುಗನ್ನ ಇವರು ಉಪಯೋಗಿಸ್ಕೊಳ್ಳಿಕ್ಕೆ ನಮ್ಮ ಮೇಲೆ ಎತ್ಕಟ್ಟಿ ಚುನಾವಣೆ ನಿಲ್ಲಿಸಿದ್ರು. ಆಗ ಮತ್ತೆ ಇವ್ರು ಚುನಾವಣೆಯಲ್ಲಿ ಗೆಲ್ಲಲ್ಲ ಇವರು ಅಂತ ಅವ್ರಿಗೆ ಸಂಶಯ ಇದ್ದರಿಂದ ಹರೀಶ್ ಅಂತ ಒಬ್ಬ ಹೊಸಕೋಟೆಯಲ್ಲಿ ಒಬ್ಬ ಹುಡುಗ ಇದ್ದ. ಅವನು HB ಹರೀಶು, ನಾನು RB ಹರೀಶು. ಅವನ್ನ ನನ್ನ ವಿರುದ್ಧವಾಗಿ ಡೆಮ್ಮಿ ಕ್ಯಾಂಡಿಡೇಟಾಗಿ ಮಾಡಿದ್ರು. ಅವ್ರ ಅಣ್ಣ ವಿದ್ಯಾಸಾಗರ್ ಅಂತ, ಅವರು ಕೂಡ ಜ್ಞಾನಭಾರತಿಯಲ್ಲಿ 1 ವರ್ಷ ಅಧ್ಯಕ್ಷರಾಗಿದ್ದರು ಅಂತ ಕಾಣುತ್ತೆ. ಸೊ ಹರೀಶು ಅವ್ರು ನಿಲ್ಲಿಸ್ಬಿಟ್ಟು ಕಾಲೇಜ್ಗೆ ಒಂದು 15 ದಿವಸ ಬರಲಿಲ್ಲ. ಹಾಗಾಗಿ ಏನಕ್ಕೂ ಕನ್ಫ್ಯೂಸ್ ಆಗೋದು ಬೇಡ ಮೊದಲನೇ ವರ್ಷ ಅನ್ನೋ ದೃಷ್ಟಿಯಿಂದ ನಾವು S ರಮೇಶ್ ಅವರು, ನಾನು ಮತ್ತು ನಮ್ಮ ರೈಲ್ವೆ ಮೋಹನು, ಸಂಪಂಗಿ, ಭಾಳಷ್ಟು ಜನ, ಬಾಲಕೃಷ್ಣ, ನಾವೆಲ್ಲ ಬಾಲಕೃಷ್ಣ ನನ್ನ ತಮ್ಮ ಮುಂಚೆ ಪ್ರೆಸಿಡೆಂಟ್ ಆಗಿದ್ದರು. ನಾವೆಲ್ಲ ಹೊಸಕೋಟೆಗೆ ಹರೀಶ್ ಮನೆಗೆ ಹೋದು. ಆಗ ಹರೀಶ್ ಮನೇಲಿರಲಿಲ್ಲ. ಆಯಿತು ವಿಡ್ರಾ ಮಾಡಿಸ್ತೀವಿ ಅಂತ ಅವರು ತಾಯಿ ತಂದೆ ಅವ್ರ ಅಣ್ಣ ಎಲ್ಲ ಹೇಳಿದ್ರು. ಆದರೆ ಅವತ್ತು ಕಾಲೇಜಿಗೆ ಬರಲ್ಲ, ವಿಡ್ರಾ ಮಾಡಲಿಲ್ಲ. ಆದರೆ ಹರೀಶ್ಗೇನು ಭಾಳ ಓಟ್ ಬರಲ್ಲ, ಬರೀ ಒಂದು 8 ಓಟ್ ಏನೋ ಬಂತು. ನಾನು ಆ ಚುನಾವಣೆಯಲ್ಲಿ ಮೊದಲನೇ ವರ್ಷದಲ್ಲಿ ಗೆದ್ದೆ. ಆಗ ಮತ್ತೆ ಅವ್ರು 2ನೇ ವರ್ಷದಲ್ಲಿ ನನ್ನ ಸೋಲಿಸ್ಬೇಕು ಅನ್ನೋ ಪ್ರಯತ್ನ ಮಾಡೋಕ್ಕೆ ಮುಂಚೆನೇ ಮೊದಲನೇ ವರ್ಷದಲ್ಲೇ ಒಂದು ಘರ್ಷಣೆ ಆಯಿತು ಕಾಲೇಜಲ್ಲಿ. ಅದು ಸಂಪಂಗಿ, ನಮ್ಮ ವೈಸ್ ಪ್ರೆಸಿಡೆಂಟು ಬಾಗೇಪಲ್ಲಿ XMLA ಅವರು, ನನ್ನ ಸಿಂಡಿಕೇಟಲ್ಲಿ ಅವ್ರು ವೈಸ್ ಪ್ರೆಸಿಡೆಂಟ್ ಆಗಿದ್ದರು. ಅವ್ರಿಗೂ ದಿವಾಕರ್ ಹೆಗಡೆಗೂ ಅವತ್ತೇನೋ ಕಾಲೇಜಿನಲ್ಲಿ ಘರ್ಷಣೆ ಆಗ್ತಾಯಿತ್ತು. ಎಜುಕೇಷನ್ ಮಿನಿಸ್ಟರ್ ಶಂಕರ್ ಅವರು ಬಂದಿದ್ದರು. ನಾನು ಆ ಕಾಲೇಜಿಗೆ ಸ್ವಲ್ಪ ತಡವಾಗಿ ಬಂದೆ. ನಾನು ಬರೋಷ್ಟೊತ್ತಿಗೆ ಎಂಟ್ರಿ ಆಗ್ತಿದ್ದಂಗೆ ಗಲಾಟೆ ಆಗಿ ನಾನು ಬಿಡ್ಸೋಕ್ಕೆ ಹೋದೆ. ಆ ಬಿಡ್ಸೋಕ್ಕೆ ಹೋಗೋ ಇದರಲ್ಲಿ ಆ ದಿವಾಕರ್ ಹೆಗಡೆ ಒಂದು ರೇಸರ್ ತೆಗೆದಾಗ ಅದು ಸ್ವಲ್ಪ ಕೆಳಗೆ ಅವ್ನು ಇಟ್ಕೊಳ್ಳೋಕೆ ಹೋದಾಗ ಕೆಳಗೆ ನಾನು ಬಿದ್ದು ನನಗೂ ಗಾಯ ಆಯಿತು. ಆಮೇಲೆ ಅದಾದಮೇಲೆ ದಿವಾಕರ್ ಹೆಗಡೆನ ಅರೆಸ್ಟ್ ಮಾಡಿದ್ಮೇಲೆ ಆತ ಒಂದು ಸತಿ ಲಾಕಪ್ಗೆ ಬಂದು ಜೈಲಿಗೆ ಹೋಗಿ ಬಂದಮೇಲೆ ಆತನಿಗೆ ಬೇರೆ ಬೇರೆ ಕಾಂಟ್ಯಾಕ್ಟ್ಸ್ ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ಆಮೇಲೆ ಆತ ಒಂದು ದಾವಣಗೆರೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಮತ್ತು ಇವರೆಲ್ಲ ಸೇರಿಕೊಂಡು ಯಾವುದೋ ಒಂದು ರಾಬ್ರಿ ಕೇಸಲ್ಲಿ ಬಿಟ್ಟಾದರು. ಅದಾದಮೇಲೆ ಗೂಂಡಾ ಆ್ಯಕ್ಟಲ್ಲಿ ಒಳಗಾಕಿದ್ರು. ಅದಾದಮೇಲೆ ಯಾವುದೋ ಒಂದು ಮಾರ್ವಾಡಿ ಕಿಡ್ನ್ಯಾಪ್ ಮಾಡಿರೋ ಕೇಸಾಯಿತು ಮತ್ತು ಯಾವುದೋ ಒಂದು ಗನ್ ಕಳ್ತನದ ಕೇಸಾಯಿತು. ಹೀಗಾಗಿ ಆತ ಸ್ವಲ್ಪ ದಾರಿ ತಪ್ಪೋಂಗಾಗಾಯಿತು. ಆದರೂ ಕೂಡ 2ನೇ ವರ್ಷದಲ್ಲಿ ಇವರು ಏನೇ ಮಾಡಿ ಆತನೇ ಕ್ಯಾಂಡಿಡೇಟ್ ಮಾಡಿ ಲೆಕ್ಚರರ್ಗಳ ಮನೆಗೆಲ್ಲ ಹೋಗಿ ಬೆದರಿಸಿ ಒಂದು 7 ಓಟಲ್ಲಿ ಸೋಲೋ ರೀತಿ ಆಯ್ತದು 2ನೇ ವರ್ಷದಲ್ಲಿ. ಆಗ ಅದು ಇನ್ನೊಂದು ಏನಾಯಿತು ಅಂದರೆ ನೋಡಿ, ಯಾವ ರೀತಿ ನನಗೆ ಕೆಲವು ಸತಿ ಏನಾದರೂ ನನಗೆ ವಿರುದ್ಧವಾಗಿ ಆಗುತ್ತೆ ಅಂದಾಗ ಕೆಲವು ಅಭಿಷೇಕಗಳು ನನಗೆ ಗೊತ್ತಾಗುತ್ತೆ. ನಾನು ಕಾಲೇಜಿಗೆ ಚುನಾವಣೆಗೆ 8 ಗಂಟೆಗೆ ಅವತ್ತು ಮನೆಯಿಂದ ಅಂಬಾಸಿಡರ್ ಕಾರಲ್ಲಿ ಬರ್ತಾಯಿದ್ದೆ. ನಮ್ಮ ಸ್ವಸ್ತಿಕ್ ಸರ್ಕಲ್ ಹತ್ರ ಕಾರು ಕೆಟ್ಟೋಯ್ತು. ಆ ಕಾರ್ ಕೆಟ್ಟೋಗಿ ನಾನು ಆಟೋಗೆ ವೆಯ್ಟ್ ಮಾಡ್ತಾಯಿದ್ದೆ. ಇನ್ನು ಸ್ವಲ್ಪ ದೂರ ಇತ್ತು ನಮ್ಮ ಕಾಲೇಜು. ಆಟೋ ಸಿಗಲಿಲ್ಲ ನನಗೆ. ಮತ್ತು BTS ಬಸ್ಸು ಅಲ್ಲೇ ಬಸ್ ಸ್ಟಾಪ್ ಇತ್ತು. BTS ಬಸ್ ಬಂದು ಸ್ಟಾಪಲ್ಲಿ ನಿಂತ್ಕೋತು. ನಾನು ಬಸ್ ಹತ್ಕೊಂಡು ಟಿಕೆಟ್ ತೊಗೊಂಡು ಅಲ್ಲಿ ಕಾಲೇಜಿನ 2 ಸ್ಟಾಪ್ ಇತ್ತು, ಹೋಗ್ಬಿಡೋಣ ಅಂತ ಬಸ್ ಹತ್ಕೊಂಡೆ. ನೋಡಿ ವಿಚಿತ್ರ, ಬಸ್ಸೇ ಕೆಟ್ಟೋಯ್ತು.
ಹಾಗಾಗಿ ನನಗೆ ಯಾಕೋ ಸ್ವಲ್ಪ ಒಂಥರ ಅನ್ನಿಸ್ತು. ನಾನು ಸಾಮಾನ್ಯವಾಗಿ ಕಾಲೇಜ್ಗೆ ಹೋದರೆ ನಮ್ಮ ಕಾಲೇಜ್ ಪಕ್ಕದಲ್ಲೇ ಒಂದು ಮುನೇಶ್ವರನ ದೇವಸ್ಥಾನ ಇದೆ, ಅಲ್ಲಿ ಪೂಜೆ ಮಾಡಿ, ಮತ್ತು ಆನಂದರಾವ್ ಸರ್ಕಲ್ಲಿ ಒಂದು ಗಣೇಶನ ದೇವಸ್ಥಾನ ಇದೆ, ಅವೆರಡು ಪೂಜೆ ಮಾಡಿಸ್ತಾಯಿದ್ದು. ಪೂಜೆ ಮಾಡಿಸ್ಬೇಕು ಅಂತಲೇ ಅರ್ಜೆಂಟಾಗಿ ಹೊರಟಿದ್ದು, ಬಸ್ ಕೆಟ್ಟೋಯ್ತು. ಮತ್ತು ಸ್ವಲ್ಪ ಹೊತ್ತಾದಮೇಲೆ ಆಟೋ ಸಿಕ್ತು, ಆಟೋ ಇಟ್ಕೊಂಡು ಕಾಲೇಜಿಗೆ ಬಂದೆ. ಮತ್ತು ಚುನಾವಣೆ ಎಲ್ಲ ಆಯಿತು. ಎಲೆಕ್ಷನ್ ಎಲ್ಲ ಆದಮೇಲೆ ಕೌಂಟಿಂಗ್ಗೆ 2 ಅವರ್ ಗ್ಯಾಪ್ ಇರುತ್ತೆ. ಆ 2 ಅವರ್ ಗ್ಯಾಪಲ್ಲಿ ನಾವು ಮುನೇಶ್ವರನ ದೇವಸ್ಥಾನಕ್ಕೆ ಹೋಗಿ, ಯಾಕೆಂದರೆ ಬೆಳಗ್ಗೆ ಹೋಗಿರಲಿಲ್ಲ, ಅಲ್ಲಿಂದ ಆನಂದರಾವ್ ಸರ್ಕಲ್ಲು, ಗಾಂಧಿನಗರ, ಅಲ್ಲೊಂದು ಗಣೇಶನ ದೇವಸ್ಥಾನ ಇದೆ ಕಾರ್ನರಲ್ಲಿ. ಆ ದೇವಸ್ಥಾನಕ್ಕೆ ಬಂದು ನಾನು ನಮ್ಮ ಸ್ನೇಹಿತ ಶಿವರಾಮ್ ಅಂತ ಸ್ಕೂಟ್ರಲ್ಲಿ ಅಲ್ಲಿಗೆ ಬಂದು, ಅಲ್ಲಿ ನಮ್ಮ ಶಿವರಾಮು ಆರತಿ ತೊಗೊಂಡು ಈ ಕಡೆ ಬರೋಕ್ಕೆ ಬಂದ. ತಟ್ಟೆ, ನಾನು ಆರತಿ ತೊಗೊಳೋವಾಗ ತಟ್ಟೆ ಅವನ ಕೈ ತಗಲ್ಬಿಟ್ಟು ಕೆಳಗೆ ಬಿದ್ದೋಯ್ತು. ಆದರೆ ನಮಗೆ ಅದಕ್ಕಿಂತ ಬೇಸರ ಆಗಿದ್ದೇನೆಂದರೆ, ಅಲ್ಲಿ ಆಗ ಒಂದು ಹೊಸದಾಗಿ ಮದುವೆ ಆದ ನವವಧು, ಮದುವೆಗಂಡು ಮದುವೆಣ್ಣು ಕೂಡ ಇದ್ದರು. ನಮಗೆ ಪಾಪ ನಮಗೆ ಏನು ಅಂತ ಅವ್ರಿಗೂ ಒಂಥರ ಬೇಸರ ಆಯಿತು. ಸೊ ನನಗೆ ಅದಾದಮೇಲೆ ಚುನಾವಣೆ ಹೊತ್ತು ರಿಸಲ್ಟಲ್ಲಿ ನಾನು ಸೋತಾಗ ಪಾಪ ನನ್ನ ಸ್ನೇಹಿತ ಅವನು ಭಾರಿ ಭಯ ಬಿದ್ದು ಬೇಸರ ಮಾಡ್ಕೊಂಡು ಹತ್ಬಿಟ್ಟ. ಇಲ್ಲ ಹೀಗೆ ನನ್ನಿಂದ ಆಯಿತು, ಅದು ಯಾರಿಂದ ಆಗೋದಲ್ಲ ಅದು, ಯಾಕೆಂದರೆ ವಿಧಿ ಲಿಖಿತ. ಆ ಚುನಾವಣೆಯಲ್ಲಿ 7 ಓಟಲ್ಲಿ ಸೋತಾಗ ನನ್ನ ಸ್ನೇಹಿತ ಒಬ್ಬ ಜೈಕುಮಾರ್ ಅಂತ, ಅವನ ಆಕ್ಸಿಡೆಂಟಲ್ಲಿ ತೀರೋದ. ಆ ಜೈಕುಮಾರು ಈ ಕೇಸ್ ನಾವು ಸೋತಾಗ ಒಂದು ಕೇಸ್ ಹಾಕ್ದ ಹೈಕೋರ್ಟಲ್ಲಿ. ಅವಾಗ ಸ್ವಾಮಿ ಅಂತ ಜಡ್ಜು, ಬಟ್ ನಮ್ಮ ರವಿವರ್ಮ ಕುಮಾರ್ ಅವರೇ ನಮ್ಮ ಪರ ಲಾಯರು ಕೂಡ ಇದ್ದರು. ಆದರೆ ಆ ಕೇಸು ಅಡ್ಮಿಟ್ ಆಗಲಿಲ್ಲ. ಅದು ಕಾರಣ, ಇದು ಗೌರ್ಮೆಂಟ್ ಕಾಲೇಜಸ್ಸು ಅಟಾನಮಸ್ ಯೂನಿವರ್ಸಿಟಿ, ಅದು ಅಟಾನಮಸ್ ಯೂನಿವರ್ಸಿಟಿ, ಅಲ್ಲೇ ಡಿಸೈಡ್ ಆಗಬೇಕು ಅನ್ನೋ ರೀತಿ ಏನೋ ಒಂದು ಜಡ್ಜ್ಮೆಂಟ್ ಕೊಟ್ಟರು. ಅದು ಏನಂತ ಕೇಸ್ ಹಾಕಿದ್ದು ಅಂದರೆ, ನಾವು ಚುನಾವಣೆಯಲ್ಲಿ ನಮ್ಮ ವಿರೋಧಿ, ನಾವು 4 ಜನ ಪೋಸ್ಟ್, ಅದು ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಜನರಲ್ ಸೆಕ್ರೆಟರಿ, ಫೈನ್ ಆರ್ಟ್ಸು, ನಮ್ಮ ಕಡೆ 4, ಅವ್ರ ಕಡೆ 4 ಸ್ಟ್ರೈಟ್ ಫೈಟ್ ಇತ್ತು. ಅವರು ಎಲ್ಲ ವಿದ್ಯಾರ್ಥಿಗಳಿಗೂ ಈ ಪೆನ್ನು ಒಂದು ಗಿಫ್ಟಾಗಿ ಎಲೆಕ್ಷನಲ್ಲಿ ಕೊಟ್ಟಿದ್ದರು. ಆದ್ದರಿಂದ ಈ ನಮ್ಮ ಚುನಾವಣೆಯಲ್ಲಿ ಯೂಶಲಿ ಅದು ಎಲ್ಲ ಚುನಾವಣೆ ಆಗೋ ರೀತಿಯಲ್ಲೇ ಚುನಾವಣೆ ಆಗ್ತದೆ ನಮ್ಮ ಕಾಲೇಜುಗಳಲ್ಲಿ. ಬ್ಯಾಲೆಟ್ ಪೇಪರ್ ಇರ್ಬೋದು, ಮತ್ತು ಅದಕ್ಕೆ ಸೀಲ್ ಇರ್ಬೋದು, ಮತ್ತು ಬಾಕ್ಸಸ್ ಸೀಲ್ ಮಾಡಿ ಎಣಿಸೋದು ಎಲ್ಲ ಇರ್ತದೆ. ಮತ್ತು RC ಕಾಲೇಜ್ ಚುನಾವಣೆ ಅಂದರೆ ಯಾವುದೇ MLA MP ಎಲೆಕ್ಷನ್ ಚುನಾವಣೆಗಿಂತಲೂ ಹೆಚ್ಚಾಗಿ ಇರೋದದು. ಭಾರಿ ಒಂದು ತಿಂಗಳವರೆಗೂ ಭಾರಿ ಬ್ಯಾಂಡ್ ಸೆಟ್ಟು, ಮೈಕ್ ಸೆಟ್ಟು ಮತ್ತು ಪ್ರಚಾರಗಳಿರ್ಬೋದು. ಮತ್ತು ಚುನಾವಣೆ ದಿವಸ ಭಾಳ ಕ್ಯೂರಿಯಾಸಿಟಿ ಇರೋದು ಎಲ್ರಿಗೂ, ಎಲ್ಲೆಲ್ಲಿಂದನೋ ಬಂದು ಅದು ನಿಂತಿರೋರು, ಸುಮಾರು ಒಂದು 4-5 ರಿಸರ್ವ್ ವ್ಯಾನ್ ನಿಂತಿರೋದು. ಆ ರೀತಿ ಭಾಳ ಇದಾಗ ಅದ್ದೂರಿಯಾಗಿ ನಡೆಯೋ ಚುನಾವಣೆಗಳು. ಆ ಚುನಾವಣೆಯಲ್ಲಿ ನನಗೆ ಆ ಬ್ಯಾಲೆಟ್ ಬಾಕ್ಸಲ್ಲಿ ಏನಾಯಿತು ಅಂದರೆ, ಸಮಯ 1:30-2 ಗಂಟೆ ಏನಾಯಿತು, ಸಮಯ ಮುಗಿದೋಯ್ತು ಅಂಥೇಳಿ ಅಲ್ಲಿಗೆ ಬಾಗ್ಲು ಹಾಕಿದ್ರು. ಸೊ ಆ ಬಾಗ್ಲು ಹಾಕಿದಾಗ ಒಳಗಡೆ ಭಾಳ ಜನ ಇದ್ದಿದ್ದರಿಂದ ಕೆಲವರಿಗೆ ಅವರು ಪೆನ್ನಲ್ಲಿ ಟಿಕ್ ಮಾರ್ಕ್ ಹಾಕ್ಬೋದು ಅಂತ ಕೇಳಿದ್ದಕ್ಕೆ ಹಾಕಿ ಅಂತ ಹೇಳಿಬಿಟ್ರು ಅವರು, ರಿಟರ್ನಿಂಗ್ ಆಫೀಸರು ಪರ್ಮಿಷನ್ ಕೊಟ್ಟಿದ್ದರಿಂದ. ಅವ್ರು ಕೆಲವರು ಸೀಲ್ ಇಲ್ಲ ಅಂಥೇಳಿ ಪೆನ್ನಲ್ಲಿ ಟಿಕ್ ಮಾರ್ಕ್ ಆಗಿದ್ರು. ಸುಮಾರು ಒಂದು 24 ಜನ ಏನೋ ಆ ರೀತಿ ಹಾಕಿದರು. ಆದ್ದರಿಂದ ನನ್ನ ಸ್ನೇಹಿತ ಒಬ್ಬ ಏನು ಕೇಸ್ ಹಾಕ್ದ ಅಂದರೆ, ಈಗ ನಾವು ಎಲ್ಲರೂ ಅದೇನಾಯಿತು ಅಂದ್ರೆ, ನಾವೇನು ಅಂದ್ಕೊಂಡು ಪೆನ್ನಲ್ಲಿ ಟಿಕ್ ಮಾರ್ಕ್ ಹಾಕಿರೋದು ಅವ್ರು ಕೌಂಟಿಂಗ್ ಮಾಡ್ತೀವಿ ಅಂದಾಗ, ನಮ್ಮ ಕಡೆಯವ್ರು 3 ಜನ ಮಾಡಿ ಅಂದರು, ಅವ್ರ ಕಡೆಯವ್ರು 4 ಜನ ಮಾಡಿ ಅಂದರು. ಆದರೆ ನಾನೊಬ್ಬ, ಅವರು ಪೆನ್ ಕೊಟ್ಟರೋಂದ ಎಲ್ಲ ಅವ್ರಿಗೆ ಹಾಕಿರ್ತಾರೇನೋ ಅಂದ್ಕೊಂಡು ಬೇಡ ಅಂತ ಹೇಳಿಬಿಟ್ಟೆ. ಆದರೆ ಅಲ್ಲಿ ನೋಡಿದ್ರೆ ಅವ್ರಿಗೆ ಬಂದಿರೋದ್ರಲ್ಲಿ ಬರೀ 4 ಓಟು, ನಮಗೆ 20 ಓಟು ಬಂದಿದ್ದದು. ಅದನ್ನು ಕೌಂಟ್ ಮಾಡಿದ್ರೆ ನಾವು ಗೆದ್ದುಬಿಡ್ತಾಯಿದ್ದು. ಹಾಗಾಗಿ ನನ್ನ ಸ್ನೇಹಿತ ಏನು ಮಾಡ್ದ, ನಾನು ಬ್ಯಾಲೆಟ್ ಬಾಕ್ಸಲ್ಲಿ ಇದು ಮಾಡಿದ್ರು, ಅವ್ರ ಪೆನ್ನಲ್ಲಿ ಇದನ್ನ ನೀವು ಕೌಂಟ್ ಮಾಡಬಾರ್ದು ಅಂತ ಕೇಸ್ ಹಾಕಿದ್ದ. ಬಟ್ ಅದು ಯೂನಿವರ್ಸಿಟಿ ಅಟಾನಮಸ್ ಬಾಡಿ ಅಂತ ಹೇಳಿದ್ರಿಂದ ಅದು ಅದು ಅಡ್ಮಿಟ್ ಆಗಲಿಲ್ಲ. ಹಾಗಾಗಿ ಆ ವರ್ಷ ನಾವು ಸೋತಂಗಾಯಿತು. ಆದರೂ ಕೂಡ ಕಾಲೇಜಲ್ಲಿ ಆ್ಯಕ್ಟಿವಿಟೀಸಲ್ಲಿ ಹೆಚ್ಚಾಗಿ ನಾವೇ ಇರ್ತಾಯಿದ್ವು. ಮತ್ತು ಅದಕ್ಕೆ ನೆಕ್ಸ್ಟ್ ಇಯರು ನಾವು ಮತ್ತೆ ಗೆದ್ದು. ಆದರೆ ನಾವು ಕಾಲೇಜಲ್ಲಿ ಇವತ್ತು ಅಷ್ಟೇ, ಕಾಲೇಜ್ ಚುನಾವಣೆ ಮಾತ್ರ ಆ ವಿರೋಧ ಅನ್ನೋದಿರೋದು. ಒಂದೊಂದು ಸತಿ ನಾನು ಮೊದಲನೇ ವರ್ಷದಲ್ಲಿ ಗೆದ್ದಾಗ ದಿವಾಕರ್ ಹೆಗಡೆ ಆಫೀಸ್ ರೂಮಲ್ಲಿ ಕೂತಿದ್ರು. ನಾನು ಎಲ್ರಿಗೂ ಸ್ವೀಟ್ ಕೊಡ್ತಾಯಿದ್ದೆ, ಇವ್ರಿಗೂ ಕೊಟ್ಟೆ. ಆಗ ಅವ್ರಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಅದನ್ನೆತ್ತು ಬಿಸಾಕಿದ್ರು. ನಾನೇನೋ ಮಾತಾಡಲ್ಲ, ನಕ್ಕೊಂಡು ಬಂದ್ಬಿಟ್ಟೆ. ಮತ್ತು ಈಗ ನಾವು ಚುನಾವಣೆಯಲ್ಲಿ ದಿವಾಕರ್ ಹೆಗಡೆ ಕಡೆಯವರು ಅಂತ ಇರ್ಬೋದು, ಅಥವಾ ನಾವೇ ಇರ್ಬೋದು, ಯಾವತ್ತೂ ಆ ಥರ ಅಂದ್ಕೊಂಡೇ ಇರಲ್ಲ. ಯಾಕೆಂದರೆ ದಿವಾಕರ್ ಹೆಗಡೆ ಕಡೆಯವರೇ ಒಬ್ಬ ಹುಡುಗ ಲೂಯಿಸ್ ಅಂತ, ಲಕ್ಸಂದ್ರ ಹುಡುಗ, ಆ ಹುಡುಗ ತೀರ್ಕೊಂಡಾಗ
ಅವ್ರನ್ನ ನೋಡೋಕ್ಕೆ ನಾವೆಲ್ಲ ಹೋಗಿದ್ದು. ನನಗೆ ಭಾಳ ಸ್ನೇಹಿತರು ಬೇಡ ನಾವ್ಯಾಕೆ ಹೋಗಬೇಕು, ಸುಮ್ಮನೆ ಗಲಾಟೆಗಳಾಗತ್ತೆ ಅಂದರು. ಇಲ್ಲಪ್ಪ, ತೀರ್ಕೊಂಡಾಗ ನಾವು ಸಾವಲ್ಲ ಅವೆಲ್ಲ ಇದು ಮಾಡಬಾರ್ದು, ನಾವು ಹೋಗಿ ನೋಡ್ಕೊಂಬರೋಣ ಅಂತ ಹೋಗಿದ್ದು. ಅದರಿಂದ ಅವ್ರ ಕಡೆ ಹುಡುಗರು ನಮ್ಮ ಕಡೆ ಹುಡುಗರು ನಾವೆಲ್ಲ ಚೆನ್ನಾಗೇ ಇರ್ತಾಯಿದ್ದು. ಆದರೆ ಒಂದಿಬ್ಬರು ಸುಕುಮಾರ್ ಅಂತ ಅವ್ರಿಗೆ ಅಡ್ವೈಸರ್ ಥರ ಇರೋರು. ನಮಗೊಬ್ಬ ಕುಮಾರ್ ಅಂತ, ಅವನು ಒಂದು ಜನರಲ್ ಸೆಕ್ರೆಟ್ರಿ, ಪಟ್ಟಿ ಕುಮಾರ ಅಂತ ಅವನು ಜನರಲ್ ಸೆಕ್ರೆಟ್ರಿ ಆಯಿತು. ಈ ಕುಮಾರ ನಮ್ಮ ಇನ್ನೊಬ್ಬ ನಾಗ ಅಂತಿದ್ದ, ಒಡ್ಡ ನಾಗ ಅಂತ, ಅವನು ಒಂದು ಸತಿ ಜನರಲ್ ಸೆಕ್ರೆಟ್ರಿ ಇದ್ದ. ಅವನು ಯಾವಾಗಲೂ ರೇಗ್ಸೋನು. ಅವನು ಯಾಕೆಂದರೆ ಅವನು ದಲಿತ ಹುಡುಗ ಅನ್ನೋದಕ್ಕೆ ಇವನು ತಮಾಷೆಗೆ ರೇಗ್ಸೋನು. ನಾಗ, ನಿಮಗೆ ಎಲ್ಲ ಥರಲ್ಲೂ ಕನ್ಸೆಷನ್ ಕೊಟ್ಟಿದ್ದಾರೆ ಕಣೋ, ಒಂದೇ ಒಂದರಲ್ಲಿ ಕೊಟ್ಟಿಲ್ಲ ಅಂತ. ಆಗ ನಾಗ ಏನರಲ್ಲಿ ಅಂತ ಕೇಳ್ದ. ಈ ಒಲಿಂಪಿಕ್ಸಲ್ಲಿ 100 ಮೀಟ್ರಲ್ಲಿ ಓಡೋದಕ್ಕೆ ನಾವು 25 ಮೀಟ್ರ್ ಕನ್ಸೆಷನ್ ಕೊಡಬೇಕು ಅಂತ ಒಂದು ಕೊಟ್ಟಿಲ್ಲ ನಿಮಗೆ, ಅದನ್ನು ಕೇಳಿಲ್ಲ ನೀವು ಅಂತ ತಮಾಷೆಗೆ ರೇಗ್ಸೋನು. ಮತ್ತು ಅವನು ಅದೇ ಕುಮಾರ ಇನ್ನೊಂದು ಹೇಳೋನು, ನಾಗ, ಎಲ್ಲರೂ ಬೀಚ್ ಹತ್ರ ಮನೆ ಕಟ್ತಾರೆ, ಆದರೆ ನೀನು ಮನೆ ಹತ್ರನೇ ಬೀಚ್ ಕಟ್ಟಬೇಕು ಅನ್ನೋವಂಥವು ನೀನು ಅಂತ. ಆ ಥರ ಒಂಥರ ಸ್ವಾರಸ್ಯಕರವಾದ ಜೋಕ್ಗಳು ಕಾಲೇಜಲ್ಲಿ. ಅದೊಂಥರ ಗೋಲ್ಡನ್ ಡೇಸ್ ನಿಜವಾಗ್ಲೂ. ಈಗಲೂ ಅವೆಲ್ಲ ನೆನೆಸ್ಕೊಂಡ್ರೆ ನಮಗೆ ಭಾಳಷ್ಟು ಇನ್ನೂ ನಾವು ಕಾಲೇಜ್ ಹುಡುಗರು ಆಗಿದ್ದರೆ ಚೆನ್ನಾಗಿತ್ತೇನೋ ಅಂತ ಅನಿಸೋದು. ಆ ಥರ ನಮಗೆ ಇದೇ ರೀತಿ ಫೈನಲ್ ಇಯರ್ಲೂ ಕೂಡ ನಾವು ಕಾಲೇಜ್ ಎಲೆಕ್ಷನಲ್ಲಿ ಗೆದ್ದಾಗ, ಮತ್ತು ಈಗ ಸೋತ ಮೇಲೆ ಯಾರ್ಯಾರು ಹುಡುಗರಿದ್ದಾರೆ, ಪ್ರತಾಪ್ ಇರ್ಬೋದು, ಕೃಷ್ಣಮೂರ್ತಿ ಇರ್ಬೋದು, ಅವರೆಲ್ಲ ನನ್ನ ಅಪೋನೆಂಟ್ ಕ್ಯಾಂಡಿಡೇಟ್ ಆಗಿದ್ದರೂ ಕೂಡ ಇವತ್ತಿಗೂ ಅವ್ರು ಹೇಳ್ತಾರೆ, ಇಲ್ಲ ಹರೀಶ್ ಅವರು ಯಾವತ್ತೂ ಯಾರನ್ನೂ ಅಪೋನೆಂಟ್ ಅಂತ ನೋಡ್ತಾ ಇರಲಿಲ್ಲ. ಮತ್ತು ಕಾಲೇಜಲ್ಲೂ ಅಷ್ಟೇ ಅವರೆಲ್ಲ ಹೇಳೋರು, ನಾವೆಲ್ಲ ಎಲ್ಲ ರೀತಿಯಲ್ಲೂ ಕಾಲೇಜಲ್ಲಿ ಎಂಜಾಯ್ ಮಾಡಿದ್ದೀವಿ, ನೀನು ಯಾವುದಕ್ಕೆ ಪಾಪ ಯಾಕೆ ನಾನು ಕಾಲೇಜಲ್ಲಿ ಯಾರೇ ಹೆಣ್ಮಕ್ಳ ಹತ್ರ, ಆ ಹೆಣ್ಮಕ್ಳೇ ಕೆಲವ್ರು ನಾನು ರೇಗಿಸೋರು. ನನ್ನ ಸ್ಕೂಟ್ರಿಗೂ ಕೂಡ ಒಂದು ಸತಿ ಯಾರೋ ಒಬ್ಬರು ಚೀಟಿ ಎಣಿಸ್ಕೋಗಿದ್ರು, ನೀನು ಕಾಲೇಜಲ್ಲಿ ಕಾವ್ಯ ಧರಿಸಿಕೋ, ಜಪಮಾಲೆ ಹಾಕಿಕೋ, ಆಶ್ರಮ ಸೇರಿಕೋ ಅಂತ. ಯಾಕೆಂದರೆ ನಾನು ಯಾರ ತಂಟೆಗೂ ಹೋಗ್ತಾ ಇರಲ್ಲ ಕಾಲೇಜಲ್ಲಿ. ನಾವು ಕೋ ಎಜುಕೇಷನ್ ಆದರೂ ಕೂಡ ಭಾಳಷ್ಟು ಡಿಗ್ನಿಫೈಡ್ ಆಗಿರ್ತಾಯಿದ್ದು. ಹಾಗಾಗಿ ಎಲ್ಲರೂ ನಮ್ಮನ್ನು ಇವತ್ತಿಗೂ ಅಷ್ಟೇ ನಮ್ಮ ಅಪೋನೆಂಟ್ಸು ಲೈಕ್ ಮಾಡ್ತಾರೆ. ಸೊ ಕಾಲೇಜ್ ಚುನಾವಣೆ ಅಂದ ತಕ್ಷಣಕ್ಕೆ ನಾವು ಬರೀ ಹೊಡೆದಾಟ ಬಡದಾಟ ಅಥವಾ ಏನೋ ಇವರೆಲ್ಲ ದ್ವೇಷ ಸಾಧಿಸ್ತಾರೆ ಅಂತ ಹೇಳೋದು ತಪ್ಪು. ನಾವು ಕಾಲೇಜಲ್ಲಿ ನಮಗೆ ಜಾತಿ ಮತ ಭೇದ ಇರಲಿಲ್ಲ. ಎಲ್ಲ ಸಂಘಗಳು ಇತ್ತು. ತೆಲುಗು ಸಂಘ, ತಮಿಳ್ ಸಂಘ, ಕನ್ನಡ ಸಂಘ, ಉರ್ದು ಸಂಘ, ಎಲ್ಲ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಮಾಡ್ತಾಯಿದ್ದು. ಮತ್ತು ನಮ್ಮ ಕಾಲೇಜಿನಲ್ಲಿ 3 ದಿವಸ ಇಂಟರ್ ಕಾಲೇಜ್ಗೆ ಮ್ಯೂಸಿಕಲ್ ಕಾಂಪಿಟೇಷನ್ ಆಗೋದು. ಎಲ್ಲ ನಾವು 3 ದಿವಸ ಅಲ್ಲೇ ಕೂತ್ಕೋತಾಯಿದ್ದು. ಅಂದರೆ ಜಾನಪದ ಗೀತೆಗಳು, ಭಕ್ತಿಗೀತೆಗಳು, ಬಹಳಷ್ಟು ಎಲ್ಲ ಸೋಲೋ ಇರ್ಬೋದು, ವೆಸ್ಟರ್ನ್ ಇರ್ಬೋದು, ಈ ರೀತಿಯಾಗಿ ಬಹಳಷ್ಟು ಎಲ್ಲ ಗೀತೆಗಳು ಮತ್ತು ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಮ್ಯೂಸಿಕ್ಕು ಇವೆಲ್ಲ ಕಾಂಪಿಟೇಷನ್ ನಡೆಯೋದು. ಹಾಗಾಗಿ ನಮ್ಮಲ್ಲಿ ಕ್ರೀಡೆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಸಂಗೀತಕ್ಕಿರ್ಬೋದು, ಎಲ್ಲದಕ್ಕೂ ಕೂಡ ಪ್ರೋತ್ಸಾಹ ಇತ್ತು. ಅಷ್ಟೇ ನಾವೆಲ್ಲ ಎಂಜಾಯ್ ಮಾಡ್ತಾಯಿದ್ದು. ಬರೀ ಕಾಲೇಜ್ ಅಂದರೆ ಇವರೇನೋ ಹೊಡೆದಾಡ್ತಾರೆ ಅಥವಾ ಸ್ಟ್ರೈಕ್ ಮಾಡ್ತಾರೆ ಅನ್ನೋದೆಲ್ಲ ಸುಳ್ಳು. ಕಾಲೇಜಲ್ಲಿ, ನಮ್ಮ ಕಾಲೇಜಲ್ಲಿ ರ್ಯಾಂಕಿಂಗ್ ಸ್ಟೂಡೆಂಟ್ಸ್ ಇದ್ದರು. ಬಹಳಷ್ಟು ಜನ ನ್ಯಾಷನಲ್ ಇಂಟರ್ನ್ಯಾಷನಲ್ ಪಟುಗಳು ಎಲ್ಲ ಸ್ಪೋರ್ಟ್ಸಲ್ಲಿದ್ದರು. ಹಾಗಾಗಿ ಈ ಕಾಲೇಜ್ ಡೇಸ್ ಆರ್ ಗೋಲ್ಡನ್ ಡೇಸ್ ಅನ್ನೋದರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಈಗ ವಿದ್ಯಾರ್ಥಿಗಳಿಗೆ ಪಾಪ ಯಾರಿಗೂ ಕೂಡ ಕೆಲವರಿಗೆ ಆ ಜವಾಬ್ದಾರಿ ಗೊತ್ತಿಲ್ಲ. ಎಲ್ಲೋ ಒಂದು ಗಲಾಟೆ, ಮೊನ್ನೆ ಚುನಾವಣೆ ಇದ್ದರೆ ಮಾತ್ರ ಗಲಾಟೆ ಅಂತಲ್ಲ, ಮಾರಾಣಿಸ್ ಕಾಲೇಜಲ್ಲಿ, ಹೆಣ್ಣುಮಕ್ಳ ಕಾಲೇಜಲ್ಲಿ ಚುನಾವಣೆನೇ ಇಲ್ಲ, ಆದರೆ ಮಾರಾಮಾರಿ ಗಲಾಟೆಗಳಾಯಿತು. ನೀವೆಲ್ಲ ನೋಡಿದ್ರೆ ಅವಾಗ 2 ವರ್ಷದ ಹಿಂದೆಗಡೆ ಲೆಕ್ಚರ್ಗಳು ಮತ್ತು ಪ್ರಿನ್ಸಿಪಾಲ್ ಮೇಲೆ ಮತ್ತು ಬೀದಿಗೆ ಬಂದವರೆಲ್ಲ ಬಸ್ ತಡೆದು ಬಹಳಷ್ಟು ಹೋರಾಟಗಳಾಗಿದೆ. ಅದು ಚುನಾವಣೆ ಇದ್ದಾಗಲೇ ಗಲಾಟೆಗಳಾಗತ್ತೆ ಇಲ್ಲ ಅಂತಲ್ಲ, ಇಲ್ದಿದ್ದಾಗಲೂ ಭಾಳಷ್ಟು ಘರ್ಷಣೆಗಳು ಕಾಲೇಜ್ಗಳಲ್ಲಾಗಿದೆ. ಅದಕ್ಕಿಂತಲೂ ಹೆಚ್ಚಾಗಿ ಕೇಸ್ಗಳು ಕೂಡ ಕಾಲೇಜ್ಗಳಲ್ಲಾಗಿದೆ. ಹಾಗಾಗಿ ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಅವರು ಆವಾಗ ತಾನೇ ಪಾಪ ಅವರು SSLC ಮುಗಿಸಿ PUC ಮುಗಿಸಿ ಬಂದಿರ್ತಾರೆ. ಮತ್ತು ಅವರಿಗೆ ಯಾವುದೇ ರೀತಿ ಕಲ್ಮಶವಾದ ಮನಸ್ಸಿರೋದಿಲ್ಲ, ಸ್ವಾರ್ಥ ಇರೋದಿಲ್ಲ. ಈ ಸಮಾಜಕ್ಕಾಗಿ, ಈ ದೇಶಕ್ಕಾಗಿ ನಾವೇನೋ ಮಾಡಬೇಕು ಅನ್ನೋ ತುಡಿತಾ ಇರ್ತದೆ. ಹಾಗಾಗಿ ಕಾಲೇಜಲ್ಲಿ ಖಂಡಿತವಾಗ್ಲೂ ಚುನಾವಣೆ ಇರಬೇಕು. ಕಾಲೇಜಿನಲ್ಲಿ ನಾವು ಹೋದಾಗ ಕೂಡ ಸ್ವಲ್ಪ ದಿವಸ ಬ್ಯಾನ್ ಆಗಿತ್ತು, ನಾವೆಲ್ಲ ಹೋರಾಟ ಮಾಡಿ ತೊಗೊಂಡು. ಆದರೆ ಈಗಿನ ವಿದ್ಯಾರ್ಥಿಗಳು ಸುಮ್ಮನೆ ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಹೋಗಿ ಸೇರಿಕೊಂಡು ಆ ಒಂದು ವಿದ್ಯಾರ್ಥಿ ವಿಭಾಗದ ಅಧ್ಯಕ್ಷ ಅಥವಾ ಜಿಲ್ಲಾಧ್ಯಕ್ಷ ಈ ಥರ ಏನೋ ಸಿಗ್ಬೋದೇ ಹೊರತು ಕಾಲೇಜುಗಳಲ್ಲಿ ಯಾವುದೇ ಒಂದು ವಿದ್ಯಾರ್ಥಿ ಸಂಘ ಬೇಕು ಅಂತ ಯಾರೂ ಕೂಡ ಅಷ್ಟಾಗಿ ಇದು ಮಾಡ್ತಾಯಿಲ್ಲ. ಆದರೆ ವಿದ್ಯಾರ್ಥಿ ಸಂಘ ಬೇಕು ಅನ್ನೋದು ನೀವು ಬರೀ ಗಲಭೆಗಳು ಮಾಡೋಕ್ಕೆ ಅಥವಾ ಲೀಡರ್ಗಳಾಗೋಕ್ಕೆ ಅಷ್ಟೇ ಅಲ್ಲ. ವಿದ್ಯಾರ್ಥಿ ಸಂಘದಿಂದ ನಾವು ಅನೇಕ ಹೋರಾಟಗಳು ಮಾಡಿದ್ದೀವಿ. ಒಂದಂಕಿ ಲಾಟ್ರಿ ವಿರುದ್ಧ ನಾನು ಯುವಜನತಾಳ ಅಧ್ಯಕ್ಷನಾದ ಮೇಲೆ ಮತ್ತು ವಿದ್ಯಾರ್ಥಿ ಸಂಘದ ಲೀಡರ್ ಆದಮೇಲೆ ಗೋಕಾಕ್ ಚಳವಳಿ
ಗೋಕಾಕ್ ಚಳವಳಿ ನಾವು ಎಕ್ಸಾಮ್ ಬಾಯ್ಕಾಟ್ ಮಾಡಿ ಅರೆಸ್ಟ್ ಆಗಿದ್ದು, ಈ ರೀತಿ ಅನೇಕ ನಾವು ವಿದ್ಯಾರ್ಥಿ ಸಂಘದಲ್ಲಿದ್ದಾಗ ಅನೇಕ ಹೋರಾಟಗಳು ಕೂಡ ಮಾಡಿದ್ದೀವಿ. ಅದರಿಂದ ವಿದ್ಯಾರ್ಥಿ ಸಂಘ ನೀವು ಈ ಸಮಾಜದ ಒಳ್ಳೆಯಕ್ಕಾಗಿ ಅಥವಾ ನಾವು ಈ ರಾಷ್ಟ್ರದ ಕೆಲವು ಏನೇನೋ ಈ ಬೆಳವಣಿಗೆಗಳಿರುತ್ತೋ ಅದ್ರ ವಿರುದ್ಧವಾಗಿ ಪರವಾಗಿ ನಾವು ಹೋರಾಟ ಮಾಡಬೇಕಂಥದ್ದು ಕೂಡ ಮಾಡಬೇಕಾಗತ್ತೆ. ಈಗ ಅಸ್ಸಾಂ ಗಣ ಪರಿಷತ್ನಲ್ಲೂ ಕೂಡ ಅಷ್ಟೇ, ವಿದ್ಯಾರ್ಥಿ ಚಳವಳಿಯಿಂದ ಅದು ಭಾಳಷ್ಟು ಜೋರಾಗಿ ಗೋಸ್ವಾಮಿರವರು ಅವರೆಲ್ಲ ಭಾಳಷ್ಟು ಜೋರಾಗಿ ಹೋರಾಟ ಆಗಿ ಮುಖ್ಯಮಂತ್ರಿಗಳಾದರು. ಆದರೆ ಕೆಲವು ಭಿನ್ನಾಭಿಪ್ರಾಯಗಳು ಬಿರುಕುಗಳು ಬಂದದ್ರಿಂದ ಅದು ರಾಜಕೀಯ ಪಕ್ಷ ಆದದ್ರಿಂದ ಅದು ಮತ್ತೆ ಒಂದು 10 ವರ್ಷ ಆದಮೇಲೆ ಅದು ಒಡೆದೋಯ್ತು. ಮತ್ತು ಈಗ ಸ್ವಲ್ಪ ಏನೋ ಮತ್ತೆ ಒಂದಾಗ್ತಾರೆ ಏನೋ ಅಂತ ಕೇಳಿಬಂತು, BJPಯವರು ಅಲಿಯನ್ಸ್ ಮಾಡ್ಕೋತಾರೆ ಮತ್ತು ಅಲಿಯನ್ಸ್ ಬೇಡ ಅಂತ ಹೇಳ್ತಾರೆ ಅಂತ ಏನೇನೋ ಹೇಳಿದ್ರು. ಮತ್ತು ಅದೇನಾಯಿತು ಗೊತ್ತಾಗಿಲ್ಲ. ಆದರೆ ವಿದ್ಯಾರ್ಥಿಗಳಿಗೆ ಅಧಿಕಾರ ಬೇಕು ಬೇಡ ಅನ್ನೋದು ಎರಡನೇದು. ಆದರೆ ವಿದ್ಯಾರ್ಥಿಗಳಿಗೆ ಅಲ್ಲಿಂದ ಒಂದು ಪ್ರತಿಭೆ ಅವರು ಗುರುತಿಸ್ದಂಗೆ ಆಗುತ್ತೆ. ಎಷ್ಟೋ ಜನ ವಿದ್ಯಾರ್ಥಿ ಸಂಘದ ಇವತ್ತು IAS ಜಯರಾಜ್ ಅವರು ಕೂಡ ವಿದ್ಯಾರ್ಥಿ ನಾಯಕರಾಗಿದ್ದರು ಅಂತ ಕೇಳಿದ್ದೀನಿ. ಆ ರೀತಿ ಭಾಳಷ್ಟು ಜನ IAS IPS ಕೂಡ ವಿದ್ಯಾರ್ಥಿ ಸಂಘದ ನಾಯಕರಾಗಿದ್ದಾರೆ. ಎಷ್ಟೋ ಜನ ಮಂತ್ರಿಗಳು ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಎಲ್ಲರೂ ಕೂಡ ವಿದ್ಯಾರ್ಥಿ ಸಂಘದಿಂದ ಬಂದಂಥವ್ರು ವಿದ್ಯಾರ್ಥಿ ನಾಯಕರಾಗಿರೋರು ಇದ್ದಾರೆ. ಭಾಳಷ್ಟು ಇವತ್ತು ಸೀನಿಯರ್ ಲೀಡರ್ಸು ಭಾಳಷ್ಟು ಜನ ಇವತ್ತು ಇದ್ದಾರೆ ವಿದ್ಯಾರ್ಥಿ ನಾಯಕರಾಗಿ. ಹರಿಪ್ರಸಾದ್ ಇರ್ಬೋದು, ರಘುಪತಿ ಇರ್ಬೋದು, ನಮ್ಮ ಈಗ ಸ್ಪೀಕರ್ ರಮೇಶ್ ಕುಮಾರ್ ಇರ್ಬೋದು, ರಾಮಲಿಂಗ ರೆಡ್ಡಿಯವರು, ರೇವಣ್ಣವರು, ಈ ರೀತಿ ಹೇಳ್ತಾ ಹೋದರೆ ಭಾಳಷ್ಟು ಜನ, ಜೀವರಾಜ್ ಆಳ್ವಾರ್ ಅವರು, ಭಾಳಷ್ಟು ಜನ ಇದ್ದಾರೆ. ಹಾಗಾಗಿ ನಮ್ಮ ಈ ವಿದ್ಯಾರ್ಥಿ ಹೋರಾಟದಿಂದ ನಾವು ಸುಮಾರು 90ರವರೆಗೂ ವಿದ್ಯಾರ್ಥಿ ಕಾಲೇಜ್ ಚುನಾವಣೆಗಳಿತ್ತು. ಹಾಗಾಗಿ ಎಲ್ಲ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಸಕ್ರಿಯವಾಗಿದ್ದರು. ಏನೇ ಒಂದು ವಿದ್ಯಾರ್ಥಿಗಳು, ಏಕೆಂದರೆ ಮೊದಲನೇ ವರ್ಷದಲ್ಲಿ ನಾನು ಹೇಳಿದಾಗೆ ಒಂದು ಗಲಭೆ ಆದಾಗ ಕಾಲೇಜಿನಲ್ಲಿ ಆಗ ನನಗೆ ಸ್ವಲ್ಪ ಗಾಯವಾಗಿ ಬೌರಿಂಗ್ ಆಸ್ಪತ್ರೆಗೆ ಸೇರಿದ್ದೆ. ಆಗ ಎಲ್ಲ ಪೇಪರ್ಗಳಲ್ಲಿ ಹೆಡ್ಡಿಂಗಲ್ಲೇ ಫೋಟೋ ಹಾಕಿ 8 ಕಾಲಮ್ಸ್ ನ್ಯೂಸ್ ಮಾಡಿದರು. ಡೆಕ್ಯಾರ್ಡು, ಪ್ರಜಾವಾಣಿ ಎಲ್ಲ ಪೇಪರ್ಗಳಲ್ಲೂ ಬಂದಿತ್ತು. ಆಗ ದೊಡ್ಡ ಗಲಾಟೆಗಳಾಗಿ ಮತ್ತು ಆಗ ಬಂಗಾರಪ್ಪನವರು ಆಪೋಸಿಷನ್ ಲೀಡ್ರು, ಅವರು ಬೌರಿಂಗ್ ಹಾಸ್ಪಿಟ್ಲಿಗೆ ಬಂದು ನಾನು ಮಾತಾಡಿಸ್ಕೊಂಡು, ಮತ್ತು ಆಗಿನ ಕಮಿಷನರ್ ನಿಜಾಮುದ್ದೀನ್ ಅವರು ಬೌರಿಂಗ್ ಹಾಸ್ಪಿಟ್ಲಿಗೆ ಬಂದಿದ್ದರು. ಮತ್ತು ಅಸೆಂಬ್ಲಿಯಲ್ಲೂ ದೊಡ್ಡ ಚರ್ಚೆ ಆಯಿತು. ಹಾಗಾಗಿ ಅವತ್ತೊಂದು ದಿವಸದಲ್ಲಿ ಅದು ಭಾಳಷ್ಟು ದೊಡ್ಡ ಚರ್ಚೆ ಆಗಿತ್ತು. ಮತ್ತು ಈ ಸಂದರ್ಭದಲ್ಲಿ ಕೆಲವು ಗಲಭೆಗಳು ಕೂಡ ಆಗಿ ಕೆಲವು ಬಸ್ಗಳು ಎಲ್ಲ ಡ್ಯಾಮೇಜ್ ಆಗಿ ಭಾಳಷ್ಟು ಗಲಭೆ ಆಗಿಬಿಟ್ಟಿತ್ತು. ಆಗ ಒಂದು ಸ್ವಾರಸ್ಯಕರವಾದ ಘಟನೆ ಅಂದರೆ, ನಮ್ಮ ಕೆಲವು RC ಕಾಲೇಜ್ ವಿದ್ಯಾರ್ಥಿ ಮಿತ್ರರು ಅಲ್ಲಿ ನಿಂತಿದ್ದಾಗ ಸರ್ಕಲ್ ಇನ್ಸ್ಪೆಕ್ಟ್ರ್ ಬಂದು ಅವ್ರಿಗೇನೋ ಸ್ವಲ್ಪ ಗದರಿದ್ರಂತೆ, ಯಾಕೆ ಇಲ್ಲಿ ನಿಂತೀರ, ಹೋಗಿ ಹಾಗೆ ಹೇಗೆ ಅಂತ. ಸೊ ಇವರು ಸಬ್ ಇನ್ಸ್ಪೆಕ್ಟ್ರು, ಅವ್ರ ಹೆಸರು ಮರ್ತಿದ್ದೀನಿ ನಾನು, ಅವರು ಬಂದು ಎಲ್ಲ ಜೀಪ್ನಲ್ಲಿ ಹತ್ರ ಕಣ್ಣು ಹೊಡಿತಾ ಇದ್ರಂತೆ. ಇವರೇನು ತಿಳ್ಕೊಂಡ್ರು ತಮಾಷೆಗೆ ಏನೋ ಕರ್ಕೊಂಡು ಹೋಗ್ತಾರೆ ಅಂತ ತಿಳ್ಕೊಂಡು ಜೀಪ್ ಹತ್ತಿದ್ದಾರೆ. ಕರ್ಕೊಂಡು ಅದರಲ್ಲಿ ಅವ್ರ ಮೇಲೆ ಕೇಸ್ ಹಾಕಬೇಕು ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಏನು ಸರ್ ನೀವು ಕಣ್ಣು ಹೊಡೆದು ಕರ್ಕೊಂಬಂದ್ರಲ್ಲ ಅಂತ ಹೇಳಿದ್ರೆ, ಅವರು ಅದು ಕಣ್ಣು ಹೊಡೆಯೋ ಚಟ ಅಂತ ಅವ್ರಿಗೆ ಮಾತಾಡ್ತಾ 2-3 ಸತಿ ಕಣ್ಣು ಹೊಡಿತಾ ಇದ್ರಂತೆ. ಹಾಗೆ ಹುಡುಗರು ನಕ್ಕಿದ್ದಾರೆ, ಓಹೋ ನೋಡಿ ನಾವು ಏಮಾರಿದ್ದೀವಿ, ಇವ್ರು ಕಣ್ಣು ಹೊಡೆದಿರೋದು ಬೇರೆ, ನಾವು ಗೊತ್ತಾಗಿಲ್ಲ ಅಂತ. ಆಗ ಮತ್ತೆ ಇವರೆಲ್ಲ ಸರ್ಕಲ್ ಇನ್ಸ್ಪೆಕ್ಟರ್, ನಮಗೋದು ಸಂಬಂಧ ಇಲ್ಲ, ನಾವು ಕಾಲೇ ಹತ್ರ ನಿಂತಿರು ಕರ್ಕೊಂಡಿದ್ದಾರೆ ಅಂತ ಹೇಳಿದ್ಮೇಲೆ ಬಿಟ್ಟು ಕಳಿಸಿದ್ದಾರೆ. ಈ ಥರ ಭಾಳಷ್ಟು ತಮಾಷೆಗಳು. ಕೆಲವು ಸತಿ ಒಂದು ಸತಿ ನಮ್ಮ ಮೂಡ್ಲಗಿರಿಯಪ್ಪ ಅಂತ ಒಬ್ಬ ಇನ್ಸ್ಪೆಕ್ಟ್ರು, ಅವ್ರು ಒಂದು ಸಲ ನಮ್ಮ ಮನೆಗೆ ಬಂದು ನೀವು ಸ್ವಲ್ಪ ಆಮೇಲೆ ಸ್ಟೇಷನ್ಗೆ ಬರಬೇಕು ಅಂತ ಹೇಳ್ಬಿಟ್ಟೋದ್ರಂತೆ. ಹೋಗಿದ್ದು ಸಂಪಂಗಿಗೆ ಹೇಳಿದ್ರಂತೆ, ಅವರು ಕೂಡ ಬಂದಿದ್ದರು. ಅದು ಏನಕ್ಕೆ ನಮಗೆ ಗೊತ್ತಿಲ್ಲ. ಆಮೇಲೆ ಅವ್ರು ಯಾರನ್ನೋ ಒಬ್ರನ್ನ ಕರೆಸ್ಬಿಟ್ಟು ನೋಡ್ರಿ ಇವರೇನಾ ಅಂತಿದ್ರು. ಆಮೇಲೆ ಸಂಪಂಗಿ ಕೇಳ್ದ, ಏನು ಸರ್ ಯಾರು ಅವರು, ಏನು ಇವರೇನಾ ಅಂತೀರಿ, ನೀವೇನು ಬರೇಳಿದ್ರಿ ಇದೇನು ಅಂತ. ಇಲ್ಲ ರೀ ಅದು ಯಾರೋ ವಿದ್ಯಾರ್ಥಿ ನಾಯಕರಂತೆ, ಇವ್ರು ಏನೋ ಹೊಡೆದ್ಬಿಟ್ರಂತೆ, ಏನೋ ಚೈನ್ ಕಿತ್ಕೊಂಡೋದ್ರಂತೆ. ಆವಾಗ ಸಂಪಂಗಿ ಚೆನ್ನಾಗೇ ಬೈದ, ಏನು ತಿಳ್ಕೊಂಡಿದ್ರಿ ನೀವು, ಯಾರು ಅಂತ ತಿಳ್ಕೊಳ್ದೆ ಏನೋ ಮಾತಾಡೋಕೆ ನಮ್ಮನ್ನು ಕರೆಸ್ಬಿಟ್ಟು ಕೇಳ್ತೀರಾ ಅಂದ್ಬಿಟ್ಟು ಕೇಳಿದಾಗ, ಇಲ್ಲಲ್ಲಪ್ಪ ಹಂಗಲ್ಲ ಹಿಂಗಲ್ಲ ಅಂತ ಹೇಳಿ ಅವರು ಕ್ಷಮಾಪಣೆ ಕೇಳಿದ್ರು. ಆದರೆ ಇವ್ರಿಗೆ ಯಾರು ಏನು ಅಂತಲೇ ಗೊತ್ತಿರೋದಿಲ್ಲ. ಒಟ್ಟಿನಲ್ಲಿ ಅವ್ರು ಕೆಲಸ ಮಾಡಬೇಕು, ಯಾರನ್ನೋ ಒಬ್ಬನ ತೋರಿಸ್ಬೇಕು, ಕೇಸ್ ಮುಗಿಸ್ಬೇಕು ಅನ್ನೋದ್ರೆ ಕೆಲವು ಆಫೀಸರ್ಸ್ ಇರ್ತಾರೆ. ಅದು ತಪ್ಪು. ದಯವಿಟ್ಟು ನೀವು ಒಂದು ಸತಿ ಯಾರೇ ಒಬ್ಬ ಮನುಷ್ಯಂದು ಲೈಫು ಹಾಳು ಮಾಡಿದ್ರೆ ಅದು ಭಾಳ ಕಷ್ಟ ಅವನ ಮೇಲೆ ಬರೋದು. ನೀವು ಕೇಸು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಯಾರ ಮೇಲೋ ಕೇಸ್ ಹಾಕ್ಬಿಟ್ಟು, ಅಥವಾ ನಿಮ್ಮ ಕರ್ತವ್ಯ ನೀವು ಕೇಳ್ತಾ ಇದ್ದಾರೆ ಪೇಪರ್ಗಳಲ್ಲಿ ಅಥವಾ ಇದರಲ್ಲಿ ಅಂಥೇಳಿ ನಿಮ್ಮ ಕರ್ತವ್ಯ ಮುಗಿಸ್ತೇ ಅನ್ನೋ ರೀತಿ ಮಾಡೋದಾದರೆ ತಪ್ಪಾಗ್ತದೆ. ನಿಜವಾಗ್ಲೂ ಅಮಾಯಕರಾಗಿದ್ದಾರೆ, ಅವ್ರಿಗೆ ತೊಂದರೆ ಕೊಡಬೇಡಿ. ಯಾರು ಅಪರಾಧಿಗಳಿದ್ದಾರೆ ಅವ್ರು ಬಿಡಬೇಡಿ, ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ.